ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಇನ್ನೊಂದ್ಸರಿ ಹಾಡೋಣ ಹಾಗೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ಬರುವೆ ಎಂದವನೇ ನಮ್ಮ ಸ್ತುತಿಯಲ್ಲಿ ಬಾಳ್ವವನೇ. ಬರುವೆ ಎಂದವನೇ ನಮ್ಮ ಸ್ತುತಿಯಲ್ಲಿ ಬಾಳ್ವವನೇ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡುತ್ತಪ್ಪ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ಕೃಪೆಯು ಹರಡುತ್ತಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರುಷವಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರುಷವಪ್ಪ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಮಹಿಮೆ ಪಡಿಸುವ ಎಂಥ ಸ್ಥಾನದಲ್ಲೂ ನಿನ್ನ ಮಹಿಮೆ ಪಡಿಸುವ ಎಂಥ ಸ್ಥಾನದಲ್ಲೂ ಇಳಿದು ಬರುತ್ತಿರುವೆ. ಹೊಸ ವಿಸ್ಮಯ ನೀ ತೋರುವೆ. ಇಳಿದು ಬರುತ್ತಿರುವೆ, ಹೊಸ ವಿಸ್ಮಯ ನೀ ತೋರುವೆ. ಆರಾಧನೆ 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 ಆರಾಧನೆ.
ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿಮ್ಮ ಮಹಿಮೆ ಇಳಿಯುತ್ತಿದೆ. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೆ, ಪರಮನೇ ಸ್ತುತಿಸುವೆ. ಪರಿಶುದ್ಧ ದೇವನೇ ಯೇಸುವೆ, ಪರಮನೇ ಸ್ತುತಿಸುವೆ. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಉನ್ನತ ದೇವರು ನೀನೇ, ಜ್ಞಾನವುಳ್ಳವನೇ. ಉನ್ನತ ದೇವರು ನೀನೇ, ಜ್ಞಾನವುಳ್ಳವನೇ. ಭುವಿಯಲ್ಲಿ ಎಲ್ಲವೂ ಸಾಷ್ಟಾಂಗ ಎರಗುವವು. ಈ ಭುವಿಯಲ್ಲಿ ಎಲ್ಲವೂ ಸಾಷ್ಟಾಂಗ ಎರಗುವವು. ಉನ್ನತನೇ ಮಹೋನ್ನತನೇ, ಎಂದೆಂದು ಸ್ತುತಿಸುವೆನು. ಉನ್ನತನೇ ಮಹೋನ್ನತನೇ, ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ತೇಜೋಮಯ ಬೆಳಕಿನಲ್ಲಿಯೇ ವಾಸ ಮಾಡುವವನೇ. ಹೌದು ಡ್ಯಾಡಿ. ತೇಜೋಮಯ ಬೆಳಕಿನಲ್ಲಿಯೇ ವಾಸ ಮಾಡುವವನೇ. ಬೆಳಕನ್ನು ನೀಡುತ್ತಲೇ ಹೃದಯದಿ ನೆಲೆಸಿರುವೆ. ಬೆಳಕನ್ನು ನೀಡುತ್ತಲೇ ಹೃದಯದಿ ನೆಲೆಸಿರುವೆ. ಬಾಳನ್ನು ಬೆಳಗಿರುವೆ, ಎಂದೆಂದು ಸ್ತುತಿಸುವೆನು. ನನ್ನ ಬಾಳನ್ನು ಬೆಳಗಿರುವೆ, ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವರು ನೀನೇ, ಪಾದಕ್ಕೆ ಎರಗುವೆ. ಪರಿಶುದ್ಧ ದೇವರು ನೀನೇ, ಪಾದಕ್ಕೆ ಎರಗುವೆ. ಪರಿಶುದ್ಧಗೊಳಿಸುವ ಪರಮ ದೇವರು ನೀ. ಪರಿಶುದ್ಧಗೊಳಿಸುವ ಪರಮ ದೇವರು ನೀ. ಘನ ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು.
ಘನ ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ನಿತ್ಯನಾದ ದೇವರು ನೀನೇ, ನೀತಿ ಉಳ್ಳವನೇ. ನಿತ್ಯನಾದ ದೇವರು ನೀನೇ, ನೀತಿ ಉಳ್ಳವನೇ. ಆಶ್ರಯದಾತನೇ, ಆತ್ಮಸ್ವರೂಪನೇ. ಆಶ್ರಯದಾತನೇ, ಆತ್ಮಸ್ವರೂಪನೇ. ಉತ್ತಮನೇ, ಸರ್ವೋತ್ತಮನೇ, ಎಂದೆಂದು ಸ್ತುತಿಸುವೆನು. ಉತ್ತಮನೇ, ಸರ್ವೋತ್ತಮನೇ, ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವರು ನೀನೇ, ಪಾದಕ್ಕೆ ಎರಗುವೆ. ಹಲ್ಲೆಲೂಯಾ. ಪರಿಶುದ್ಧ ದೇವರು ನೀನೇ, ಪಾದಕ್ಕೆ ಎರಗುವೆ. ಪರಿಶುದ್ಧಗೊಳಿಸುವ ಪರಮ ದೇವರು ನೀ, ನನ್ನ ಪರಿಶುದ್ಧಗೊಳಿಸುವ ಪರಮ ದೇವರು ನೀ. ಘನ ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಘನ ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೆ, ಪರಮನೇ ಸ್ತುತಿಸುವೆ. ಡ್ಯಾಡಿ, ಪರಿಶುದ್ಧ ದೇವನೇ ಯೇಸುವೆ, ಪರಮನೇ ಸ್ತುತಿಸುವೆ. ಮಹಿಮೆ ಮಹತ್ವ ಉಳ್ಳವನೇ ಹರುಷದಿ ಸ್ತುತಿಸುವೆನು. ಈ ಮುಂಜಾನೆ ವೇಳೆಯಲ್ಲಿ ಹೇಳೋಣ, ಸ್ತೋತ್ರ ಡ್ಯಾಡಿ, ಸ್ತೋತ್ರ ಡ್ಯಾಡಿ, ಸ್ತೋತ್ರ ಯೇಸಪ್ಪ, ನಿಮಗೆ ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ. ಆತನ ಮಹತ್ವಗಳನ್ನೆಲ್ಲ ಹೇಳಿ ಹೇಳಿ ಕೊಂಡಾಡೋಣ. ಉನ್ನತನೇ, ಅದ್ಭುತನೇ, ಅತಿಶಯನೇ, ಆಲೋಚನಾ ಕರ್ತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ಕಾಯುವ ಕರ್ತನೇ, ಥ್ಯಾಂಕ್ ಯು. ನಾವು ಬದುಕಿ ಉಳಿದಿರೋದು ನಿಮ್ಮ ಕರುಣೆ ಅಪ್ಪ, ನಿಮ್ಮ ದಯೆ ಡ್ಯಾಡಿ. ಹಲ್ಲೆಲೂಯಾ. ಇಲ್ಲಿವರೆಗೆ ಕಾದದ್ದು ನಿನ್ನ ಕರುಣೆ, ನಿನ್ನ ಕೃಪೆ, ನಿನ್ನ ಅನುಕಂಪ ಡ್ಯಾಡಿ. ಹಲ್ಲೆಲೂಯಾ. ವಂದನೆ ನಿಮಗೆ, ವಂದನೆ. ಐ ಲವ್ ಯು ಜೀಸಸ್. ಹಲ್ಲೆಲೂಯಾ. ಹೇಗೆಲ್ಲ ಮಾತಾಡಬೇಕು ಅನಿಸುತ್ತೋ ಮಾತನಾಡಿ, ಯಾರು ಸುಮ್ಮನಿರಬೇಡಿ, ಎಲ್ಲರೂ ಕೂಡ ಹಾಗೆ ಮಾತನಾಡಿ. ನೀವೆಷ್ಟು ದೂರದಲ್ಲಿದ್ದರೂ ಪರವಾಗಿಲ್ಲ, ನೀವಿರುವಂಥ ಜಾಗದಲ್ಲಿ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಹೊತ್ತು ನಿಮ್ಮ ಬಾಯಿ ಬಿಚ್ಚಿ ಸ್ತೋತ್ರ ಡ್ಯಾಡಿ ಅಂತ ಹೇಳಿ, ಕಣ್ಣುಗಳನ್ನು ಮುಚ್ಚಿ ಹೇಳಿ, ಏಸಪ್ಪನ ನೋಡಿ ಹೇಳಿ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಸ್ತೋತ್ರ, 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 ನಿಮಗೆ ಸ್ತೋತ್ರ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ.
ಇಸಾಕನ ದೇವರೇ ನಿಮಗೆ ಆರಾಧನೆ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಇಸಾಕನ ದೇವರೇ ನಿಮಗೆ ಆರಾಧನೆ. ಯಾಕೋಬನ ದೇವರೇ ನಿಮಗೆ ಯಾಕೋಬನ ದೇವರೇ ನಿಮಗೆ ಆರಾಧನೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ಎಂದೆಂದು ಆರಾಧನೆ 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 ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ಹೌದು ಡ್ಯಾಡಿ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ 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 ಆರಾಧನೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ 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 ಓ ಕರುಣಾಮಯನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ 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 ಆರಾಧನೆ
ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಇಸಾಕನ ದೇವರೇ ನಿಮಗೆ ಆರಾಧನೆ. ಯಾಕೋಬನ ದೇವರೇ ನಿಮಗೆ ಯಾಕೋಬನ ದೇವರೇ ನಿಮಗೆ ಆರಾಧನೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ಎಂದೆಂದು ಆರಾಧನೆ 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 ಆರಾಧನೆ. ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ 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 ಆರಾಧನೆ. ಕರುಣಾಮಯನೇ ಓ ಕರುಣಾಮಯನೇ ಕರುಣಾಮಯನೇ ಓ ಕರುಣಾಮಯನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ಮಾಡುವೆ ಆರಾಧನೆ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ ನಾ ಮಾಡುವೆ ಆರಾಧನೆ ನಾ ಮಾಡುವೆ ಆರಾಧನೆ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹಲ್ಲೆಲೂಯಾ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ.
ಓ ಹಾಲೆಲೂಯ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ನಿಮಗೆ ಆರಾಧನೆಯಪ್ಪ, ನಿಮಗೆ ಘನತೆ ಗೌರವ, ನಿಮಗೆ ಮಹಿಮೆ. ಓ ಉನ್ನತನಾದ ದೇವರೇ, ಸ್ತುತಿಗೂ ಸ್ತೋತ್ರಕ್ಕೂ ಘನತೆಗೂ ಗೌರವಕ್ಕೂ ಮಹಿಮೆಗೂ ಆರಾಧನೆಗೂ ನೀನೇ ಯೋಗ್ಯನು, ನೀನೇ ಯೋಗ್ಯನು, ನೀನೇ ಯೋಗ್ಯನು. ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಡೆಸುತ್ತಿರುವ ದೇವರೇ, ನೀನು ಸ್ತುತಿಗೆ ಯೋಗ್ಯನಪ್ಪ, ಆರಾಧನೆಗೆ ಯೋಗ್ಯನು. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ವಂದನೆ ವಂದನೆ ವಂದನೆ, ಓಹೋ ವಂದನೆ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಬಾಯಕ್ಕೆ ಎಲ್ಲವೂ ಯೇಸುವೆ ನೀನಲ್ಲವೇ, ನನ್ನ ಬಾಯಕ್ಕೆ ಎಲ್ಲವೂ ಯೇಸುವೆ ನೀನಲ್ಲವೇ, ನಿನ್ನ ಮಹಿಮೆ ಒಂದೇ. ಹೌದು, ನಿನ್ನ ಮಹಿಮೆ ಒಂದೇ. ಹೃದಯ ತವಕವಯ್ಯ, ಹೃದಯ ತವಕವಯ್ಯ. ಏಕೈಕ ಐಶ್ವರ್ಯವೇ, ಓ ನನ್ನ ಯೇಸುದೇವಾ. ಏಕೈಕ ಐಶ್ವರ್ಯವೇ, ಬೇರೆಲ್ಲೂ ಸಿಗಲ್ಲಪ್ಪ ಈ ಭಾಗ್ಯ. ಓ ನನ್ನ ಯೇಸುದೇವಾ, ನಿನ್ನನ್ನು ನೋಡಿ ನಾಲಿಯಲು ನಿನ್ ಪಾದ ಓಡಿ ಬಂದೆ ನಾ, ನಿನ್ ಪಾದ ಓಡಿ ಬಂದೆ, ನಿನ್ ಪಾದ ಓಡಿ ಬಂದೆ ನಾ, ನಿನ್ ಪಾದ ಓಡಿ ಬಂದೆ. ಹಲ್ಲೆಲೂಯಾ. ನಿನ್ನನ್ನು ಆದಾಯ ಮಾಡಲು, ನಿನ್ನಲ್ಲಿ ಒಂದಾಗಲು, ನಿನ್ನನ್ನು ಆದಾಯ ಮಾಡಲು, ನಿನ್ನಲ್ಲಿ ಒಂದಾಗಲು. ಎಲ್ಲವೂ ನಶ್ವರವು, ಈ ಲೋಕದಲ್ಲಿ ಎಲ್ಲವೂ ನಶ್ವರವು ಎಂದೇನ ಎಣಿಸುವೆನು, ಎಂದೇನ ಎಣಿಸುವೆನು. ಏಕೈಕ ಐಶ್ವರ್ಯವೇ, ಓ ನನ್ನ ಯೇಸುದೇವಾ. ಏಕೈಕ ಐಶ್ವರ್ಯವೇ, ಓ ನನ್ನ ಯೇಸುದೇವಾ. ನಿನ್ನನ್ನು ನೋಡಿ ನಲಿಯಲು ನಿನ್ ಪಾದ ಓಡಿ ಬಂದೆ ನಾ, ನಿನ್ ಪಾದ ಓಡಿ ಬಂದೆ, ನಿನ್ ಪಾದ ಓಡಿ ಬಂದೆ ನಾ, ನಿನ್ ಪಾದ ಓಡಿ ಬಂದೆ, ನಿನ್ ಪಾದ ಓಡಿ ಬಂದೆ ನಾ, ನಿನ್ ಪಾದ ಓಡಿ ಬಂದೆ. ಹಲ್ಲೆಲೂಯಾ. ನಿನ್ ಪಾದ ಓಡಿ ಬಂದೆ ನಾ, ನಿನ್ ಪಾದ ಓಡಿ ಬಂದೆ. ನಿನ್ನ ಮಹಿಮೆ ಒಂದೇ, ಹೌದು ನಿನ್ನ ಮಹಿಮೆ ಒಂದೇ.
ಪಡಿಸುವುದೇ ಹೃದಯ ತವಕವಯ್ಯ, ಹೃದಯ ತವಕವಯ್ಯ, ಹೃದಯ ತವಕವಯ್ಯ ಡ್ಯಾಡಿ, ಹೃದಯ ತವಕವಯ್ಯ. ನಿನ್ನನ್ನು ಮಹಿಂಪಡಿಸುವುದೇ ಹೃದಯದ ತವಕ, ನಿನ್ನನ್ನು ಗೌರವಿಸುವುದೇ ಹೃದಯದ ತವಕ, ನಿನ್ನನ್ನು ಮೇಲೆತ್ತಿ ಮಹಿಮೆ ಪಡಿಸುವುದೇ ಅಂತರ್ಯದ ಆಸೆ. ಓ ಡ್ಯಾಡಿ, 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 ಡ್ಯಾಡಿ. ಥ್ಯಾಂಕ್ ಯು. ಆತನ ಸನ್ನಿಧಿಯಲ್ಲಿ ಜಸ್ಟ್ ಮೌನವಾಗಿರಿ, ಜಸ್ಟ್ ಮೌನ. ಸಾರ್ವಭೌಮನಾದ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರುವುದೇ ಆತನಿಗೆ ಸಲ್ಲಿಸುವ ಗೌರವ. ಹಲ್ಲೆಲೂಯಾ. ಕೀಬೋರ್ಡ್ ಕೂಡ ಹಾಗೆ ಲೈಟಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಹಾಗೆ ದೈವ ಸನ್ನಿಧಿಯನ್ನು ಗ್ರಹಿಸಿರಿ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರು ನಿಮ್ಮ ಜೊತೆ ಇರುವ ಆತನು. ಜಸ್ಟ್ ಫೀಲ್ ಹಿಸ್ ಪ್ರೆಸೆನ್ಸ್. ಆತನ ಪ್ರಸನ್ನತೆಯನ್ನು ಗ್ರಹಿಸಿರಿ. Let your sense be open to him. ನಿಮ್ಮ ಇಂದ್ರಿಯಗಳು ಆತನ ಪ್ರಸನ್ನತೆಯನ್ನು ಗ್ರಹಿಸಲಿ. ನಿಮ್ಮ ಅಂತರ್ಯ ಗ್ರಹಿಕೆ ಆತನ ಸಾನ್ನಿಧ್ಯವನ್ನು ಗ್ರಹಿಸಲಿ. Love you, Father. Love you, Jesus. Love you, Holy Spirit, God. Thank you. ನಿಮ್ಮ ಪ್ರಸನ್ನತೆಗಾಗಿ, ನಿಮ್ಮ ಸಾನ್ನಿಧ್ಯಕ್ಕಾಗಿ ವಂದನೆ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಕೊರಿಂಥದವರಿಗೆ ಪೌಲನು ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ ನೋಡೋಣ. 2 ಕೊರಿಂಥ 6:1. 2 ಕೊರಿಂಥ 6:1. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ಆಮೆನ್, ಆಮೆನ್. ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರಿ ಎಂದು ನಿಮ್ಮನ್ನು ಎಚ್ಚರಿಸುತ್ತೇವೆ. ಹಲ್ಲೆಲೂಯಾ. ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡ್ರಿ. ದೇವರ ಕೃಪೆ ನಿಮಗೆ ಸಿಕ್ಕಿದೆ, ನೀವು ಅದನ್ನು ವ್ಯರ್ಥ ಮಾಡ್ಕೋಬೇಡ್ರಿ. ಹಲ್ಲೆಲೂಯಾ. ಹೇಗೆ ವ್ಯರ್ಥ ಮಾಡ್ಕೋತಾ ಇದ್ದೀವಿ ಅಂತ ನಿಮಗೆ ಪ್ರಶ್ನೆ ಹೇಳ್ಬೋದು. ನಾವೇನು ವ್ಯರ್ಥ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿ. ಸೊ ನಾವು ಒಂದೊಂದಾಗಿ ಧ್ಯಾನ ಮಾಡುವ ನಿಮಗೆ ಅರ್ಥ ಆಗ್ತದೆ. ನೋಡಿ, ಲೂಕನ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಲೂಕ 4:22. ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು. ಆತನ ಬಾಯಿಂದ ಇಂಪಾದ ಮಾತುಗಳು ಹೊರಟವು. ನೀವು ಇಂಗ್ಲೀಷ್ನಲ್ಲಿ ಓದಿದ್ರೆ ಗ್ರೇಷಿಯಸ್ ವರ್ಡ್ಸ್, ಕಿರುಬೈ ನಿರೆಯಿಂದ ವಾರ್ತೆಗಳು, ಕೃಪಾಭರಿತ ಮಾತುಗಳು. ಅಂದರೆ ಆತನ ವಾಕ್ಯ ಕೃಪಾಭರಿತ ವಾಕ್ಯ. ಹಲ್ಲೆಲೂಯಾ. ಆತನ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರಿ ಅಂತ ಹೇಳುವಾಗ ನಮಗೆ ಸಿಕ್ಕಿದಂತಹ ಈ ವಾಕ್ಯದ ಅವಕಾಶವನ್ನು, ಈ ಕೃಪಾ ವಾಕ್ಯದ ಅವಕಾಶವನ್ನು ನಾವು ವ್ಯರ್ಥ ಮಾಡಿಕೊಳ್ಳಬಾರದು. ಕೃಪೆಯಿಂದ ಸಿಕ್ಕಿದಂತಹ ವಾಕ್ಯಗಳು, ಕೃಪಾಭರಿತ ವಾಕ್ಯಗಳು, ಗ್ರೇಸ್ ಕೋಟೆಡ್ ವರ್ಡ್ಸ್. ಹಲ್ಲೆಲೂಯಾ. ಈ ವಾಕ್ಯಗಳೆಲ್ಲ ಸಾಧಾರಣ ವಾಕ್ಯಗಳಲ್ಲ. ಹಲ್ಲೆಲೂಯಾ. ಈ ಲೋಕವನ್ನು, ಇದರಲ್ಲಿರುವ ಸಮಸ್ತವನ್ನು ಸೃಷ್ಟಿ ಮಾಡಿದ ವರ್ಡ್, ವಾಕ್ಯ ಇದೆ.
ಹಲ್ಲೆಲೂಯಾ. ಇದನ್ನು ಸಿಂಪಲಾಗಿ ನೀವು ನೆನೆಸ್ಬೇಡ್ರಿ, ಸಿಂಪಲಾಗಿ ನೆನೆಸ್ಬೇಡ್ರಿ. ಇದು ಕೃಪಾಭರಿತ ವಾಕ್ಯಗಳು. ಹಲ್ಲೆಲೂಯಾ. ಇದು ಕೃಪಾಭರಿತ ವಾಕ್ಯಗಳು. ಮೊದಲನೇದಾಗಿ ಈ ಕೃಪಾಭರಿತ ವಾಕ್ಯವನ್ನು ನಂಬುವಂತಹ ಅವಕಾಶ ನಮಗೆ ಸಿಕ್ಕಿದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ನಂಬುವ ಅವಕಾಶ ನಮಗೆ ಸಿಕ್ಕಿದೆ, ಎಷ್ಟೋ ಜನರಿಗೆ ಸಿಕ್ಕಿಲ್ಲ. ನಿಮಗೆ ಸಿಕ್ಕಿರುವಂಥ ಚಾನ್ಸ್ನ ಬಿಡಬೇಡ್ರಿ. ನೀವು ಕೊರಿಂಥದವರಿಗೆ ಪೌಲನು ಬರೆದ ಮೊದಲನೇ ಪತ್ರಿಕೆಯಲ್ಲಿ 1 ಕೊರಿಂಥ 4:4 ಓದಿ. 1 ಕೊರಿಂಥ 4:4. ನನ್ನಲ್ಲಿ ದೋಷವಿದೆಯೆಂದು ನನ್ನ ಬುದ್ಧಿಗೆ ತೋರುವುದಿಲ್ಲವಾದರೂ ದೋಷವಿಲ್ಲದವನೆಂಬ ನಿರ್ಣಯವು ಇದರಿಂದಾಗುವುದಿಲ್ಲ. ನನ್ನನ್ನು ವಿಚಾರಣೆ ಮಾಡುವವನು ಕರ್ತನೇ. ಒಂದು ನಿಮಿಷ. ಎರಡು ಕೊರಿಂಥ 4:4. 2 ಕೊರಿಂಥ 4:4. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದಾನೆ. ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ನಿಮಗಾದರೂ ಈ ವಾಕ್ಯದಲ್ಲಿ ನಂಬಿಕೆ ಇಡುವ ಭಾಗ್ಯ ಸಿಕ್ಕಿದೆ. ನೀವೇನಾದರೂ ಈ ವಾಕ್ಯದಲ್ಲಿ ಭರವಸೆ ಇಟ್ಟಿದ್ದೀರಿ, ಈ ವಾಕ್ಯದ ಮೇಲೆ ನಂಬಿಕೆ ಇಟ್ಟಿದ್ದೀರಿ, ಈ ವಾಕ್ಯದ ವಿಷಯದಲ್ಲಿ ಇದು ದೇವರ ವಾಕ್ಯ ಅಂತ ಹೇಳಿ ನಂಬಿಕೆ ನಿಮ್ಮೊಳಗೆ ಏನಾದರೂ ಹುಟ್ಟಿದೆ ಅಂತ ಹೇಳಿದ್ರೆ ರಿಯಲಿ ಯು ಆರ್ ಬ್ಲೆಸ್ಸೆಡ್. ನಾನು ಸಮೀಪದಲ್ಲಿ ಒಂದು ವಿಡಿಯೋ ನೋಡಿದೆ. ಇದನ್ನೆಲ್ಲ ಬೀಸಾಡಿ ಬೆಂಕಿ ಹಾಕ್ತಾ ಇದ್ದಾರೆ. ಅವರಿಗೆಲ್ಲ ಸಿಕ್ಕಿಲ್ಲ, ಇದರಲ್ಲಿರುವಂಥ ಮಹತ್ವವನ್ನು ಗುರುತಿಸುವ ಭಾಗ್ಯ ಸಿಕ್ಕಿಲ್ಲ, ಇದರಲ್ಲಿರುವಂಥ ಜೀವವನ್ನು ಗುರುತಿಸುವ ಭಾಗ್ಯ ಸಿಕ್ಕಿಲ್ಲ. ಆದರೆ ನಿಮಗೆ ಸಿಕ್ಕಿದೆ. ಹಲ್ಲೆಲೂಯಾ. ಜನ ಯೇಸು ಸ್ವಾಮಿನ ಬಿಟ್ಟು ಹೋಗ್ತಾ ಇದ್ದಾರೆ, ಬಿಟ್ಬಿಟ್ಟು ಹೊರಟೋಗ್ತಾ ಇದ್ದಾರೆ. ಉಪದೇಶ ನಮಗೆ ಸೆಟ್ ಆಗಲ್ಲ ಅಂತ ಹೇಳಿ ಯೇಸು ಸ್ವಾಮಿಗೆ ತುಂಬ ಬೇಸರ ಆಯಿತು. ತನ್ನ ಶಿಷ್ಯರನ್ನ ನೋಡಿ ಕೇಳ್ತಾರೆ, ಏನರಪ್ಪ ನೀವು ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ಆಗ ಪೇತ್ರನ ಹೇಳ್ತಾನೆ, ಸ್ವಾಮಿ ನಾವು ಎಲ್ಲಿಗೆ ಹೋಗೋದು? ಜೀವ ಕೊಡುವ ವಾಕ್ಯಗಳು ನಿನ್ನಲ್ಲಿವೆ. ಹಲ್ಲೆಲೂಯಾ. ಜೀವ ಕೊಡುವ ವಾಕ್ಯಗಳು. ನಿನ್ನನ್ನು ಅಗಲಿ ನಾನೆಲ್ಲಿ ಹೋಗಲಿ, ಜೀವದ ವಚನ ನೀನೇ, ನಿತ್ಯ ಜೀವದ ವಚನ ನೀನೇ. ನಿನ್ನಲ್ಲಿ ಜೀವ ಕೊಡುವ ವಾಕ್ಯಗಳಿದೆ, ನಾನು ಎಲ್ಲಿಗೆ ಹೋಗಲಿ ಅಂತ ಹೇಳ್ತಾನೆ. ಅಂದರೆ ಬೇರೆಯವರಿಗೆಲ್ಲ ಈ ಸತ್ಯಾಂಶ ಗೊತ್ತಾಗಲಿಲ್ಲ, ಆದರೆ ನಿಮಗೂ ನನಗೂ ಈ ವಾಕ್ಯದಲ್ಲಿ ಜೀವ ಇದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ್ರು, ನಾನು ನಿಮಗೆ ಹೇಳುವ ಇದೆಲ್ಲ ಯೋಹಾನ ಸುವಾರ್ತೆಯಲ್ಲಿದೆ. ಯೋಹಾನ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಬನ್ನಿ. 6ನೇ ಅಧ್ಯಾಯ 63ನೇ ವಚನ. ಯೋಹಾನ 6:63. ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅದೇ. Hallelujah. That is life. You have identified life in the word of God. ದೇವರ ವಾಕ್ಯದಲ್ಲಿ ನೀವು ಜೀವವನ್ನು ಕಂಡುಕೊಂಡಿದ್ದೀರಿ. ಈ ಭಾಗ್ಯ ಅನೇಕರಿಗೆ ಸಿಕ್ಕಿಲ್ಲ. ಈ ಒಂದು ಸೌಭಾಗ್ಯವನ್ನು ನೀವು ವ್ಯರ್ಥ ಮಾಡ್ಕೋಬೇಡ್ರಿ. ನಿಮಗೆ ಸಿಕ್ಕಿರೋ ಸೌಭಾಗ್ಯ ದೊಡ್ಡದು. ನಿಮ್ಮ ಕೈಲಿ ಬೈಬಲ್ ಇದೆ ಅಂತ ಹೇಳಿದ್ರೆ, ನೀವು ಇದು ನಂಬ್ತೀರಿ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಭಾಗ್ಯವಂತರು. ಎಲ್ರಿಗೂ ಸಿಕ್ಕಿಲ್ಲ. ದೊಡ್ಡ ದೊಡ್ಡ ಘಟಾನುಘಟಿಗಳಿಗೆ, ದೊಡ್ಡ ದೊಡ್ಡ ಮೇಧಾವಿಗಳಿಗೆ ಈ ವಾಕ್ಯದಲ್ಲಿ ನಂಬಿಕೆ ಹುಟ್ಟಿಲ್ಲ ರೀ. ಅವರ ಮನೋನೇತ್ರಗಳನ್ನು ಈ ಪ್ರಪಂಚದ ದೇವರು ಮಂಕು ಮಾಡಿಬಿಟ್ಟಿದ್ದಾನೆ. ನಿಮಗಾದರೂ ಕಣ್ಣುಗಳನ್ನು ತೆರೆದಿದ್ದಾನೆ. ಸಂತೋಷ ಪಡ್ರಿ. ಈ ವಾಕ್ಯದಲ್ಲಿ ಭರವಸೆ ಇಡಲಿಕ್ಕೆ, ಈ ಜೀವವನ್ನು ಕಂಡುಕೊಳ್ಳಿಕ್ಕೆ ನಿಮಗೆ ಕೃಪೆ ಸಿಕ್ಕಿದೆ. ಅದೇ 66, 67, 68 ಓದಿದ್ರೆ ಭಾಳಷ್ಟು ಶಿಷ್ಯರು ಹಿಂಜಾರಿ ಹೋಗ್ತಾರೆ. ಶಿಷ್ಯರಲ್ಲಿ 66ನೇ ವಚನ ಓದಿ.
ಯೋಹಾನ 6:66. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಅನೇಕರು ಶಿಷ್ಯರು ಹಿಂಜಾರಿ ಹೋದ್ರಂತೆ, ಬಿಟ್ಬಿಟ್ಟು ಹೋಗ್ಬಿಟ್ರು. ಅನೇಕರಿಗೆ ಈ ಉಪದೇಶ ಕಷ್ಟ ಅನಿಸ್ತು. ನೀವು 6ನೇ ಅಧ್ಯಾಯ ಮೊದಲಿಂದ ಹೋದ್ರೆ ಗೊತ್ತಾಗುತ್ತೆ. ಈ ಉಪದೇಶ ಕಷ್ಟ ಅನ್ನಿಸ್ತು, ಅದು ಅರ್ಥ ಆಗಲಿಲ್ಲ, ಅವ್ರಿಗೆ ಗ್ರಹಿಕೆಗೆ ಬರಲಿಲ್ಲ, ಅವ್ರ ಕೈಯಿಂದ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಮಾಂಸವನ್ನು ನಿಮಗೆ ತಿನ್ಲಿಕ್ಕೆ ಕೊಡ್ತೀನಿ ಅಂದಾಗ ಅವರು ಈ ಜಡ ಮಾಂಸವನ್ನು ಆಲೋಚನೆ ಮಾಡಿದ್ರು. ಅವರಿಂದ ಈ ವಾಕ್ಯದ ಗೂಢಾರ್ಥಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. 67-68 ಓದ್ರಿ. ಯೇಸು ಇದನ್ನು ನೋಡಿ, ಯೇಸು ಶಿಷ್ಯರೆಲ್ಲ ಹಿಂಜಾರಿ ಹೋಗುವುದನ್ನು ನೋಡಿ ತನ್ನ 12 ಮಂದಿಯನ್ನು ತಾನು ಆಯ್ಕೆ ಮಾಡಿಕೊಂಡಿದ್ದ 12 ಮಂದಿಯನ್ನು, ನೀವು ಸಹ ಹೋಗಬೇಕೆಂದಿದ್ದೀರಾ? ಏನ್ರಪ್ಪ ನೀವು ಹೋಗ್ಬೇಕು ಅನ್ಕೊಂಡಿದ್ದೀರಾ ಎಂದು ಕೇಳಿದಕ್ಕೆ ಸೀಮೋನ್ ಪೇತ್ರನು ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಾವು ಇನ್ನು ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯಗಳುಂಟು. ಹಲ್ಲೆಲೂಯಾ. ಇವನಿಗೆ ರೆವಲ್ಯೂಷನ್ ಗೊತ್ತಾಗಿದೆ, ಈ ಪೇತ್ರನಿಗೆ ಈ ಪ್ರಕಟಣೆ ಗೊತ್ತಾಗಿದೆ. ನಿತ್ಯ ಜೀವ ಕೊಡುವ ವಾಕ್ಯಗಳಿವು. ಹಲ್ಲೆಲೂಯಾ. ನಿತ್ಯ ಜೀವ ಕೊಡುವ ವಾಕ್ಯಗಳು. ಪ್ರೈಸ್ ದಿ ಲಾರ್ಡ್. ನಾವು ಇನ್ನೆಲ್ಲಿಗೆ ಹೋಗೋದು? ಇನ್ನೆಲ್ಲೂ ಸಿಗಲ್ಲ. ಇದರಲ್ಲಿರುವಂಥ ಸೌಭಾಗ್ಯ ಇನ್ನೆಲ್ಲೂ ಸಿಗಲ್ಲ. ಬೇರೆ ಯಾವ ಪುಸ್ತಕ ಓದಿದ್ರು ಇದರಲ್ಲಿರುವಂಥ ಜೀವ, ಎನರ್ಜಿ ಸಪ್ಲೈ ಬೇರೆ ಎಲ್ಲೂ ನಿಮಗೆ ಸಿಗಲ್ಲ. ಇದನ್ನು ಪೇತ್ರನ ಐಡೆಂಟಿಫೈ ಮಾಡ್ಕೊಂಡಿದ್ದನು. ಇವತ್ತು ನೀವು ಗುರುತಿಸ್ಕೊಂಡಿದ್ದೀರಿ, ಇದರಲ್ಲಿರುವಂಥ ಗುರುತಿಸಿದ್ದೀರಿ. ನೀವು ಸಹ ಇದರಲ್ಲಿರುವಂಥ ಜೀವನ ರುಚಿ ನೋಡಿದ್ದೀರಿ. ಹಲ್ಲೆಲೂಯಾ. ದೇವರ ವಾಕ್ಯದ ರುಚಿ ಏನೆಂದು ನೀವು ತಿಳ್ಕೊಂಡಿದ್ದೀರಿ. ಇದರಲ್ಲಿರುವಂಥ ಸ್ಟ್ರೆಂತ್ ಏನು, ಇದನ್ನು ಓದುವಾಗ ಸಿಗುವಂಥ ಬಲ ಏನು. ಈ ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಅವನು ನದಿಯ ದಡದ ಮರದಂತಿರುವೆ, ತಕ್ಕ ಸಮಯಕ್ಕೆ ಫಲವ ಕೊಡುವೆ, ಸೋತು ಹೋಗಲಾರೆ ಸಫಲನಾಗಿರುವೆ, ಸೋತು ಹೋಗಲಾರೆ ಸಫಲನಾಗಿರುವೆ, ಸೋತು ಹೋಗಲಾರೆ ಸಫಲನಾಗಿರುವೆ. ಓ ಹಲ್ಲೆಲೂಯಾ. ನಿಮಗೆ ಈ ರುಚಿ ಗೊತ್ತಿದೆ. ಈ ವಾಕ್ಯವನ್ನು ಓದುವಾಗ ಎನರ್ಜಿ ಇದೆ, ಬಲ ಇದೆ ಅಂತ ಗೊತ್ತಿದೆ. ನಿಮಗೆ ಮನೋನೇತ್ರಗಳು ತೆರೆಯಲ್ಪಟ್ಟಿದೆ. ನಿಮಗೆ ಈ ವಾಕ್ಯದ ಬಲವನ್ನು ಅನುಭವಿಸುವಂತಹ ಭಾಗ್ಯ ಸಿಕ್ಕಿದೆ. ನಿಮಗೆ ಮನೋನೇತ್ರ ಸಿಕ್ಕಿದೆ, ನಿಮಗೆ ಮನೋನೇತ್ರ ತೆರೆದಿದೆ, ಇದರ ರುಚಿ ಸಿಕ್ಕಿದೆ. ಹಲ್ಲೆಲೂಯಾ. ಬೇರೆಯವ್ರಿಗೆ ಸಿಕ್ಕಿಲ್ಲ ನೋಡಿ. ದೇಶದ ದೊಡ್ಡ ದೊಡ್ಡ ಘಟಾನುಘಟಿಗಳು ಇಡೀ ದೇಶದ ಜುಟ್ಟು ಜನವಾರ ಹಿಡ್ಕೊಂಡು ಅಲ್ಲಾಡಿಸ್ತಾ ಇದ್ದಾರೆ, ಇಡೀ ದೇಶವನ್ನೇ ಆಳ್ತಾ ಇದ್ದಾರೆ. ದೋಸೆ ತಿರುಗಿಸಾಕಿದಂಗೆ ಸನ್ನಿವೇಶವನ್ನು ಬದಲಾಯಿಸ್ತಾರೆ. ಆದರೆ ಈ ವಾಕ್ಯದಲ್ಲಿರುವಂಥ ಜೀವದ ರುಚಿ, ಈ ವಾಕ್ಯದಲ್ಲಿರುವಂತಹ ಈ ಸತ್ಯಾಂಶದ ಗ್ರಹಿಕೆ ಅವ್ರಿಗೆ ಗೊತ್ತಾಗಲಿಲ್ಲ. ಅವರ ಕಣ್ಣುಗಳಿಗೆ ಮರೆಯಾಗಿದೆ. ನೀವು ಭಾಗ್ಯವಂತರು. ಹಲ್ಲೆಲೂಯಾ. ಇದನ್ನು ಅಲ್ಪವಾಗಿ ಎಣಿಸ್ಬೇಡ್ರಿ. ಈ ಕೃಪೆಯನ್ನು ನೀವು ನಿರರ್ಥಕ ಮಾಡ್ಕೋಬೇಡ್ರಿ, ವ್ಯರ್ಥ ಮಾಡ್ಕೋಬೇಡ್ರಿ. ಈ ಭಾಗ್ಯವನ್ನು ನೀವು ವ್ಯರ್ಥ ಮಾಡ್ಕೋಬೇಡ್ರಿ. ಬೇರೆ ಲಕ್ಷ ಜನರಿಗೆ ಸಿಗದೇ ಇರುವ ಭಾಗ್ಯ ಈ ವಾಕ್ಯ ನಿಮ್ಮ ಕೈಗೆ ಸಿಕ್ಕಿದೆ. ಹಲ್ಲೆಲೂಯಾ. ಇದು ನಿಮಗೆ, ಇದನ್ನು ನಂಬುವ ಗ್ರಹಿಕೆ ನಿಮಗೆ ಸಿಕ್ಕಿದೆ. ಅದರಿಂದ ಈ ಒಂದು ಸೌಭಾಗ್ಯವನ್ನು ನೀವು ಮಿಸ್ ಮಾಡ್ಕೋಬೇಡ್ರಿ. ಇದನ್ನು ಬೆಸ್ಟಾಗಿ ಯೂಸ್ ಮಾಡ್ಕೊಳ್ರಿ. ನಿಮ್ಮ ಕೈಲಿರುವ ಬೈಬಲನ್ನು ಬೆಸ್ಟ್ ಯೂಸ್ ಮಾಡ್ಕೊಳ್ಳಿ. ಮೇಕ್ ದ ಬೆಸ್ಟ್ ಯೂಸ್ ಆಫ್ ದ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ಎಷ್ಟು ಮ್ಯಾಕ್ಸಿಮಮ್ ಇದನ್ನು ನೀವು ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟು ಬಳಕೆ ಮಾಡ್ಕೊಳ್ರಿ. ತಟ್ಟೆಯಲ್ಲಿ ಊಟ ಇದ್ದರೆ ತಟ್ಟೆಗೆ ಊಟ ಬರಬೇಕು ನಿಜ, ಆದರೆ ಅದು ನಮ್ಮ ಬಳಕೆಗೆ ಬರದೇ ಹೋದರೆ, ನಮ್ಮ ದೇಹಕ್ಕೆ ಅದನ್ನು ನಾವು ಇನ್ಪುಟ್ ತಗೊಳ್ಳದೆ ಹೋದರೆ ಅದರ ಎನರ್ಜಿಯನ್ನು ನಾವು ಅನುಭವಿಸೋಕ್ಕಾಗಲ್ಲ. ದೇವರ ವಾಕ್ಯದ ಪ್ರಭಾವವನ್ನು ನಾವು ಅನುಭವಿಸ್ಬೇಕು ಅಂದರೆ ಈ ವಾಕ್ಯ ನಮ್ಮೊಳಗೆ ಹೋಗಬೇಕು. ಇದನ್ನು ನಾವು ಸ್ವೀಕರಿಸಬೇಕು, ಓದಬೇಕು, ಧ್ಯಾನ ಮಾಡಬೇಕು, ಇದರಲ್ಲಿರುವಂಥ ಸತ್ಯಾಂಶಗಳನ್ನು ಗ್ರಹಿಸ್ಕೊಳ್ಬೇಕು, ಇದರಂತೆ ನಡೀಲಿಕ್ಕೆ ತೀರ್ಮಾನಿಸಬೇಕು, ಈ ವಾಕ್ಯದಲ್ಲಿ ಬಲ ಪಡ್ಕೊಳ್ಬೇಕು. ಸೊ ಈ ಅವಕಾಶಗಳನ್ನು ಮಿಸ್ ಮಾಡ್ಕೋಬೇಡ್ರಿ.
ನಿರರ್ಥಕ ಮಾಡ್ಕೋಬೇಡ್ರಿ, ಸುಮ್ಮನೆ ವೇಸ್ಟಾಗಿ ಇಟ್ಬಿಡ್ಬೇಡ್ರಿ. ಹಲ್ಲೆಲೂಯಾ. ನಿಮಗೆ ವಾಕ್ಯ ಸಿಕ್ಕಿದೆ, ಮೇಕ್ ದ ಬೆಸ್ಟ್ ಯೂಸ್. ಒಂದು ಕಾಲ ಬರ್ತದಂತೆ, ನಾವು ಬಹಳ ಸಾರಿ ಪ್ರಸಂಗ ಮಾಡಿದ್ದೇನೆ, ಒಂದು ಕಾಲ ಬರ್ತದೆ ವಾಕ್ಯ ಸಿಗದೇ ಇರುವಂತಹ ಬರ. ಈಗ ಇಟ್ ಈಸ್ ಅವೈಲಬಲ್. ಇನ್ನೊಂದು, ಮೊದಲನೇದಾಗಿ ನಿಮಗೆ ನಂಬಲಿಕ್ಕೆ ಕೃಪೆ ಸಿಕ್ಕಿದೆ, ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ, ವೇಸ್ಟ್ ಮಾಡ್ಕೋಬೇಡ್ರಿ. ಎರಡನೇದಾಗಿ ಇಟ್ ಈಸ್ ಅವೈಲಬಲ್, ನಿಮಗೆ ಈಗ ಲಭ್ಯ ಇದೆ. ನಿಮ್ಮ ಕೈಲಿ ಬೈಬಲ್ ಎತ್ಕೊಂಡು ತಿರುಗಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಎಷ್ಟೋ ದೇಶಗಳಲ್ಲಿ ಬೈಬಲ್ನ ಪಬ್ಲಿಕ್ಕಾಗಿ ಎತ್ಕೊಂಡು ಓಡಾಡೋಕ್ಕಾಗಲ್ಲ, ಕದ್ದು ಓದ್ತಾರೆ. ಈಗ ಎಷ್ಟೋ ದೇಶಗಳಲ್ಲಿ ಬೈಬಲ್ ಇಸ್ ಬ್ಯಾಂಡ್, ಇದು ದೇಶದಿಂದ ಹೊರಗೆ ಹಾಕಲ್ಪಟ್ಟಿದೆ. ಆ ಜನತೆಗೆ ಇದು ಸಿಗ್ತಾ ಇಲ್ಲ. ಆದರೆ ನೀವು ಭಾಗ್ಯವಂತರು, ನಿಮ್ಮ ಕೈಗೆ ದೇವರ ವಾಕ್ಯ ಸಿಕ್ಕಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯವೇದಲ್ಲೂ ಸಹ ಈ ಹೆಸರನ್ನು ಹೇಳಿ ಈ ಪ್ರಸಂಗ ಮಾಡಲೇಬಾರ್ದು ಅಂತ ನಿರ್ಬಂಧ ವಿಧಿಸಿದ ಸಂದರ್ಭಗಳಿವೆ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 18ನೇ ವಚನ. ಅಪೊಸ್ತಲರ ಕೃತ್ಯಗಳು 4:18. ಅವರನ್ನು ಕರೆಯಿಸಿ ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು. ಈ ಸುವಾರ್ತೆಯನ್ನು ನೀವು ಹೇಳಲೇಬಾರದು, ಪ್ರಸಂಗ ಮಾಡಲೇಬಾರದು. ದೇವರ ಕೃಪೆಯಿಂದ ಇವತ್ತು ನಮ್ಮ ದೇಶದಲ್ಲಿ ಪ್ರಸಂಗ ಮಾಡಲಿಕ್ಕೆ ಅವಕಾಶ ಇದೆ. ನೀವು ವಾಕ್ಯ ಕೇಳ್ತಾ ಇದ್ರಿ. ಆ ದಿನಗಳಲ್ಲಿ ಅವರಿಗೆ ಪ್ರಸಂಗ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ, ಕೇಳಿಸ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಆ ರೀತಿಯಾದ ನಿರ್ಬಂಧ ಹೇರಿದರು. 9ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ಪೌಲನ ಪ್ರಸಂಗ ಮಾಡಿದಾಗ ಪೌಲನನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವನನ್ನು ಒಂದು ಬುಟ್ಟಿಯಲ್ಲಿ ಕೂರಿಸಿ ಅವನನ್ನು ರಾತ್ರಿ ಹೊರಗೆ ಕಳಿಸ್ಬೇಕಾದ ಅನಿವಾರ್ಯ ಉಂಟಾಯಿತು. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ 24ರಿಂದ 25 ಓದಿದ್ರೆ ಅಲ್ಲಿ ಸಿಗುತ್ತೆ. ಅವರ ಆಲೋಚನೆಯು ಸೌಲನಿಗೆ ತಿಳಿದು ಬಂತು. ಅವನನ್ನು ಕೊಲ್ಲುವುದಕ್ಕಾಗಿ ಅವರು ಹಗಲಿರುಳು ಪಟ್ಟಣದ ಬಾಗಿಲುಗಳನ್ನು ಕಾಯುತ್ತಿದ್ದರು. ಆದರೆ ಅವನ ಶಿಷ್ಯರು ರಾತ್ರಿ ಕಾಲದಲ್ಲಿ ಅವನನ್ನು ಕರೆದುಕೊಂಡು ಹೋಗಿ ಒಂದು ಹೆಡಿಗೆಯಲ್ಲಿ ಕೂಡ್ರಿಸಿ ಗೋಡೆಯಿಂದ ಇಳಿಸಿದರು. ಕೆಳಗೆ ಇಳಿಸಿದ್ರು, ತಪ್ಪಿಸ್ಕೊಂಡು ಹೋಗಬೇಕಾಗಿತ್ತು. ಈಗ ನಿಮಗೆ ಅವೈಲಬಲ್ ಇದೆ. ಆ ದಿನಗಳಲ್ಲಿ ಆ ಪ್ರಸಂಗ ಕೇಳಿಸ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ, ಸಂದೇಶ ಕೇಳಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಈಗ ನಿಮಗೆ ಸಿಕ್ಕಿದೆ, ದೇವರ ವಾಕ್ಯ ಅವೈಲೇಬಲ್ ಇದೆ, ನಿಮ್ಮ ಕೈಯಲ್ಲಿ ಬೈಬಲ್ ಇದೆ. ನಿಮಗೆ ಪ್ರಸಂಗ ನೋಡಿ, ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ನಿಮಗೆ ಪ್ರಸಂಗ, ವಾಕ್ಯ, ಬೋಧನೆ ಸಿಗ್ತಾ ಇದೆ. ಮಿಸ್ ಮಾಡ್ಕೋಬೇಡ್ರಿ. ಕೆಲವರು ಶರೀರದ ಬಲಹೀನತೆ ನಿಮಿತ್ತ ಅಥವಾ ಬೇರೆ ಡ್ಯೂಟಿ ನಿಮಿತ್ತವಾಗಿ ಮಲಗಿದ್ರೆ ಪರವಾಗಿಲ್ಲ, ಬೆಳಿಗ್ಗೆ ಎದ್ದೇಳಲಿಕ್ಕೆ ಕಷ್ಟ, ಈ ದೇವ್ರ ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಕಷ್ಟ. ಆಮೇಲೆ ಕೇಳ್ಕೊಳ್ಳಿ, ಯೂಟ್ಯೂಬಲ್ಲಿ ತಾನೇ ಇರ್ತದೆ, ಬಿದ್ದಿರ್ತದೆ, ಆಮೇಲೆ ಕೇಳ್ಕೊಂಡ್ರೆ ಆಯಿತು. ಎಷ್ಟು ಅಸಡ್ಡೆ ಈಗಿದೆ. ದೇವರು ಆಕಾಶದ ನಕ್ಷತ್ರ ಸ್ವಲ್ಪ ಅಲ್ಲಾಡಿಸ್ಬಿಟ್ರೆ ಸಾಕು, ಯಾವ ಟ್ಯೂಬ್ ಇರಲ್ಲ ನಿಮಗೆ, ಯಾವ ಫೇಸ್ಬುಕ್ಕು ಇರಲ್ಲ, ಯೂಟ್ಯೂಬು ಇರಲ್ಲ. ಸ್ಯಾಟಲೈಟ್ನ ಸ್ವಲ್ಪ ದೇವರು ಅಲ್ಲಾಡಿಸ್ಬಿಟ್ರೆ, ಸ್ಯಾಟಲೈಟ್ಗಳೆಲ್ಲ ಬಿದ್ದೋಗ್ಬಿಟ್ರೆ ಈ ಯಾವ ನೆಟ್ವರ್ಕು ಇರೋದಿಲ್ಲ, ಎಲ್ಲ ಕೊಲ್ಯಾಪ್ಸ್ ಆಗಿಬಿಡ್ತದೆ. ಆವಾಗ ಗೊತ್ತಾಗುತ್ತೆ. ಇವಾಗ ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ಈಸಿಯಾಗಿ ಸಿಕ್ಕೋದ್ರಿಂದ ಇದರ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಒಂದಿನ ಒಬ್ಬ ಯಾಕೋ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾ ಇದ್ದಂತೆ. ಒಂಥರ ಬೇಜಾರಾಗಿದೆ ಅಂತ ಹೇಳಿ ಅವನ ಕೈಯಲ್ಲಿದ್ದಂತಹ, ಅವನ ಜೇಬಲ್ಲಿದ್ದಂಥ ಪರ್ಸನ್ನ ಅವನ ಫ್ರೆಂಡು ಏನು ಮಾಡ್ದ, ಇವನು ಬೆಳಗಿಂದ ಇವನು ಹೀಗೆ ಹೇಳ್ತಾ ಇದ್ದಾನೆ, ಬೇಜಾರಾಗಿದೆ ಅಂತ ಇವ್ನಿಗೆ ಮಾಡಬೇಕು ಅಂತ ಹೇಳಿ ಅವನ ಜೇಬಲಿರೋ ಪರ್ಸನ್ನ ಕಿತ್ಕೊಂಡು ಓಡ್ಬಿಟ್ನಂತೆ. ಇವನು ಕೊಡು, ನನ್ನ ಪರ್ಸ್ ಕೊಡು, ಅಲ್ಲಿ ಹಣ ಇಟ್ಟಿದ್ದೀನಿ, ATM ಕಾರ್ಡ್ ಇಟ್ಟಿದ್ದೀನಿ, DL ಇಟ್ಟಿದ್ದೀನಿ, ಎಲ್ಲ ಇಟ್ಟಿದ್ದೀನಿ, ಕೊಡು ಅಂತ ಹೊಡೆದೆ. ನಾನು ಕೊಡಲ್ಲ ಅಂತ ಹೇಳಿ ತಗೊಂಡು ಓಡ್ಬಿಟ್ಟ. ಇವನು ಹುಡುಕಿ ಓಡಿ ಅವನಿಂದ ಓಡಿ ತುಂಬ ದೂರ ಹೋಗಿ ಸುಸ್ತಾಗಿ ಆಮೇಲೆ ಬಲಹೀನ ಆದಮೇಲೆ ತಗೋ ನಿನ್ನ ಪರ್ಸ್ ಅಂತ ಹೇಳಿಕೊಟ್ನಂತೆ. ಅದು ತಗೊಂಡ್ಮೇಲೆ ಅಪ್ಪ, ಇದು ಪರ್ಸ್ ಕಳ್ಕೊಂಬಿಟ್ರೆ ಏನೆಲ್ಲ ಲಾಸ್ ಆಗ್ತಾಯಿತ್ತು, ನನ್ನ ID ಕಾರ್ಡು ಎಲ್ಲ ಇದರಲ್ಲೇ ಇತ್ತು, ಸದ್ಯ ಸಿಕ್ತಲ್ಲ ಅಂತ ಹೇಳ್ದಂತೆ. ಆಗ ಅವನು ಹೇಳ್ದಂತೆ, ಈಗ ಸಮಾಧಾನನಾ? ಆಗ ಅವನು ಹೇಳಿದಂತೆ, ಹೌದು, ಈಗ ಸಮಾಧಾನವಾಗಿದೆ.
ನೋಡಿ, ಅವನ ಕೈಯಲ್ಲೇ ಅದು ಇದ್ದಾಗ ಅದರ ವ್ಯಾಲ್ಯೂ ಗೊತ್ತಾಗಲಿಲ್ಲ. ಅದನ್ನ ಕಳ್ಕೊಂಡ ಮೇಲೆ ಅದರ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಈಗ ನಿಮ್ಮ ಕೈಲಿ ಬೈಬಲ್ ಇದೆ, ಒಂದಿನ ಇದೆಲ್ಲ ಕಿತ್ತಾಕ್ಬಿಡ್ತಾರೆ, ಆಮೇಲೆ ನಿಮಗೆ ಟೆನ್ಷನ್ ಶುರು ಆಗುತ್ತೆ. ಆವಾಗ ನೀವು ಹುಡುಕಿದ್ರೆ ಇವನಿಗಾದ್ರೂ ಪರ್ಸ್ ಸಿಕ್ತು, ನಿಮಗೆ ಸಿಗೋದಿಲ್ಲ. ಸೊ ಅದರಿಂದಾಗಿ ಸಿಕ್ಕುವ ಕಾಲದಲ್ಲಿ, ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಓದ್ತೀವಲ್ಲ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಹುಡುಕಿರಿ. ಹಲ್ಲೆಲೂಯಾ. ಯೆಶಾಯ 55ನೇ ಅಧ್ಯಾಯ 6ನೇ ವಚನ. 55 ಯೆಶಾಯ 55:6. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಇದು ಸಿಕ್ಕುವ ಕಾಲ. ದೇವರ ವಾಕ್ಯ ನಿಮ್ಮ ಕೈಗೆ ಸಿಕ್ಕಿದೆ, ಇದನ್ನು ಬೆಸ್ಟ್ ಯೂಸ್ ಮಾಡ್ಕೊಳ್ಳಿ. ವಾಕ್ಯವನ್ನು ಬೆಸ್ಟ್ ಯೂಸ್ ಮಾಡ್ಕೊಳ್ಳಿ. ವ್ಯರ್ಥ ಮಾಡಬೇಡಿ. ಈಗ ನೀವು ವ್ಯರ್ಥ ಮಾಡಿದ್ರೆ, ಈಗ ಬೈಬಲ್ ಓದಲಿಕ್ಕೆ ಸಮಯ ಸಿಕ್ಕಿಯೂ ನೀವು ಓದಲಿಲ್ಲ ಅಂದರೆ ಮುಂದೆ ಸಿಗಲ್ಲ. ಈಗ ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿಯೂ ನೀವು ಅಸಡ್ಡೆ ಮಾಡಿದ್ರೆ, ಆಮೇಲೆ ಅಂತ ಹೇಳಿದ್ರೆ ಮುಂದೆ ಅವಕಾಶ ಸಿಗಲ್ಲ. ವ್ಯರ್ಥ ಮಾಡ್ಕೋಬೇಡ್ರಿ. ಆಮೇಲೆ ನೀವು ಚಿಂತೆ ಮಾಡಬೇಕಾಗ್ತದೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನಯ್ಯ. ಮಿಂಚಿ ಹೋಗ್ಬಿಟ್ರೆ, ಸಮಯ ದಾಟಿ ಹೋಗ್ಬಿಟ್ರೆ ಮತ್ತೆ ಬರೋದಿಲ್ಲ, ಆಮೇಲೆ ಸಿಗಲ್ಲ. ನೋಡಿ, ಯೇಸು ಇದ್ದ ಕಾಲದಲ್ಲಿ ಲೂಕನ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಲ್ಲಿ, ಲೂಕ 5:1, ಲೂಕ 5:1. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು. ನೋಡಿ, ಒಂದಾನೊಂದು ದಿವಸ ಜನರು ಒತ್ತೊತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ವಾಕ್ಯ ಕೇಳ್ತಾ ಇದ್ರಂತೆ. ಹಲ್ಲೆಲೂಯಾ. ಹಿಂಗೆ ಒತ್ತೊತ್ತಾಗಿ ಬಿದ್ದುಕೊಂಡು ವಾಕ್ಯ ಕೇಳ್ತಾ ಇದ್ರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಈ ದಾಹ, ಈ ಒತ್ತೊತ್ತಾಗಿ ಬಿದ್ದುಕೊಂಡು ವಾಕ್ಯ ಕೇಳಿದ್ರೆ ಏನು ನಮಗೆ ಸೂಚಿಸುತ್ತೆ? ಅವರಲ್ಲಿರುವಂಥ ದಾಹ. ಹಲ್ಲೆಲೂಯಾ. ಈ ವಾಕ್ಯ ಅನ್ನೋದೇ ನಮಗೆ ಸಿಕ್ಕಿದಂತಹ ಒಂದು ಕೃಪೆಯ ಅವಕಾಶ. ಗ್ರೇಷಿಯಸ್ ವರ್ಡ್, ಕೃಪಾಭರಿತ ಮಾತುಗಳು ಈಗ ನಮಗೆ ಸಿಕ್ಕಿದೆ. ಇದನ್ನು ನಿರರ್ಥಕ ಮಾಡ್ಕೋಬೇಡಿ. ಇನ್ನೊಂದು ಕಾಲ ಬರುತ್ತೆ, ಅದು ಸಿಗದೇ ಇರುವಂಥ ಕಾಲ. ಆವಾಗ ನಾವು ಚಿಂತೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಇವಾಗ ಈ ವಾಕ್ಯವನ್ನು ಬೆಸ್ಟಾಗಿ ಉಪಯೋಗ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಕಣ್ಣುಗಳು ಮುಚ್ಚಪ್ಪ. ನಮಗೆ ಸಿಕ್ಕಿರುವಂತಹ ಈ ವಾಕ್ಯ, ಕೃಪಾಭರಿತ ವಾಕ್ಯವನ್ನು ನಾವು ನಿರರ್ಥಕ ಮಾಡಿಕೊಳ್ಳದೆ ಬೆಸ್ಟಾಗಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಬೆಸ್ಟಾಗಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಎಷ್ಟು ಮ್ಯಾಕ್ಸಿಮಮ್ ಓದಲಿಕ್ಕೆ ಸಾಧ್ಯವೋ ಅಷ್ಟು ಓದಲಿಕ್ಕೆ ಕೃಪೆ ಕೊಡಪ್ಪ. ಎಷ್ಟು ಧ್ಯಾನ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಧ್ಯಾನ ಮಾಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಎಷ್ಟು ವಾಕ್ಯ ಬೋಧನೆ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟು ಕೇಳಿಸ್ಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡಪ್ಪ. ನಮಗೆ ಸಿಕ್ಕಿರುವಂಥ ವಾಕ್ಯವನ್ನು ವ್ಯರ್ಥ ಮಾಡಬಾರ್ದು. ನಮಗೆ ಸಿಕ್ಕಿರುವಂಥ ವಾಕ್ಯಾವಕಾಶವನ್ನು ವ್ಯರ್ಥ ಮಾಡಬಾರ್ದು. ಕೊಲೊಸ್ಸೆ 3:16 ನಾವು ವಾಕ್ಯದಲ್ಲಿ ಓದುವ ಹಾಗೆ, ಕ್ರಿಸ್ತನ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಕ್ರಿಸ್ತನ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಕ್ರಿಸ್ತನ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಕರ್ತನೇ, ನಾವು ಇನ್ನೂ ಹೆಚ್ಚಾದ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಸಹಾಯ ನೀಡು. ನಮಗೆ ಕೃಪೆಯಿಂದ ದೊರಕಿದ ಈ ವಾಕ್ಯವನ್ನು ವ್ಯರ್ಥ ಮಾಡ್ಕೋಬಾರ್ದಪ್ಪ. ಈ ವಾಕ್ಯದ ಅವಕಾಶವನ್ನು ವ್ಯರ್ಥ ಮಾಡ್ಕೋಬಾರ್ದು. ಈ ವಾಕ್ಯದ ಒಂದು ಸೌಭಾಗ್ಯವನ್ನು ನಾವು ವ್ಯರ್ಥ ಮಾಡ್ಕೋಬಾರ್ದು. ಬೆಸ್ಟಾಗಿ ನಾವು ಕಲೀಲಿಕ್ಕೆ ಸಹಾಯ ನೀಡು. ಮುಂದೆ ಇರುವಂಥ ಬೈಬಲ್ ಸ್ಟಡಿಗಳಲ್ಲಿ ಇನ್ನೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಇನ್ನೂ ವಾಕ್ಯದಲ್ಲಿ ಹೆಚ್ಚಿನ ಸಮಯ ಕೊಟ್ಟು ಓದಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಧ್ಯಾನ ಮಾಡಲಿಕ್ಕೆ ಕೃಪೆ ಕೊಡಪ್ಪ ಕರ್ತನೆ. ಪ್ರತಿದಿನ ಮುಂಜಾನೆ ಪ್ರಾರ್ಥನೆಯಲ್ಲಿ ವಾಕ್ಯದ ಮಾರ್ಗದರ್ಶನವನ್ನು ಹೊಂದಿಕೊಳ್ಳಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಪ್ರತಿ ಭಾನುವಾರ ವಾಕ್ಯೋಪದೇಶವನ್ನು ಕೇಳಿಸ್ಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡಪ್ಪ. ನಮಗೆ ಸಿಕ್ಕುವಂಥ ಈ ವಾಕ್ಯದ ಅವಕಾಶವನ್ನು ನಾವು ನಿರರ್ಥಕ ಮಾಡ್ಕೋಬಾರ್ದು, ವ್ಯರ್ಥ ಮಾಡ್ಕೋಬಾರ್ದು ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನು, ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸು. ನಮ್ಮನ್ನು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಾದ್ಯಂತ ಎಲ್ಲ ದೇವ ಜನರು ಸಹ ಕರ್ತನೆ ವಾಕ್ಯವನ್ನು ಮೂಲೆ ಗುಂಪು ಮಾಡಬಾರ್ದಪ್ಪ. ಥ್ಯಾಂಕ್ ಯು. ವಾಕ್ಯೋಪದೇಶದ ಸಮಯವನ್ನು ಅಸಡ್ಡೆ ಮಾಡಬಾರ್ದು. ಅನೇಕರು ಆರಾಧನೆ ಮುಗಿಸ್ಕೊಂಡು ಎದ್ದು ಹೊರಟೋಗ್ಬಿಡ್ತಾರೆ, ವಾಕ್ಯ ಕೇಳಿಸ್ಕೊಳ್ಳೋದಿಲ್ಲ, ವಾಕ್ಯೋಪದೇಶಕ್ಕೆ ಕಿವಿಗೊಡೋದಿಲ್ಲ. ಕರ್ತನೆ, ಮೋಸ ಹೋಗೋದು ಬೇಡಪ್ಪ. ನಮಗೆ ಸಿಕ್ಕಿದ ಕೃಪಾಭರಿತ ವಾಕ್ಯವನ್ನು ಹಲ್ಲೆಲೂಯಾ ನಿರರ್ಥಕ ಮಾಡ್ಕೋಬಾರ್ದು, ವೇಸ್ಟ್ ಮಾಡ್ಕೋಬಾರ್ದು, ವ್ಯರ್ಥ ಮಾಡ್ಕೋಬಾರ್ದಪ್ಪ. ಪ್ರತಿಯೊಬ್ಬರಿಗೂ ವಿಶೇಷ ಕೃಪೆಯನ್ನು ಅನುಗ್ರಹಿಸು.
ನಮಗೆ ಸಿಕ್ಕಿದ ವಾಕ್ಯವನ್ನು ಉತ್ತಮ ಉಪಯೋಗ ಮಾಡಿಕೊಳ್ಳಿಕ್ಕೆ, ಬಳಕೆ ಮಾಡಿಕೊಳ್ಳಿಕ್ಕೆ, ನಮ್ಮ ಕೈಯಲ್ಲಿರುವಂಥ ಸತ್ಯವೇದವನ್ನು ಬೆಸ್ಟ್ ಯೂಸ್ ಮಾಡಿಕೊಳ್ಳಿಕ್ಕೆ, ನಮಗೆ ಸಿಕ್ಕಿರುವ ವಾಕ್ಯದ ಅವಕಾಶಗಳನ್ನು ಬೆಸ್ಟ್ ಪ್ರಯೋಜನ ಮಾಡಿಕೊಳ್ಳಿಕ್ಕೆ, ನಮಗೆ ಸಿಕ್ಕಿರುವ ಬೈಬಲ್ ಸ್ಟಡಿ ಅವಕಾಶಗಳನ್ನು ಬೆಸ್ಟಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಒಬ್ಬೊಬ್ಬರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ತಂದೆಯೇ, ನನ್ನೊಂದಿಗೆ ಸೇರಿ ಯಾರೆಲ್ಲ ಈ ಮುಂಜಾನೆ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ನಿನ್ನ ಆಶೀರ್ವದಿಸು. ನಿನ್ನ ಕರಗಳಲ್ಲಿ ತಗೋ ಸ್ವಾಮಿ. ಆರೋಗ್ಯ ಕೊಡಪ್ಪ, ಸಮಾಧಾನ ಕೊಡಪ್ಪ. ಈ ದಿನ ನಿನ್ನ ಸಂರಕ್ಷಣೆ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಈ ದಿನ ಸುರಕ್ಷತೆಯ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಮನರಮ್ಯವಾಗಿರುವಂಥ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯನ್ನು ಸವಿಯುವ ದಿನ, ನಿನ್ನ ವಾಕ್ಯ ಧ್ಯಾನ ಮಾಡುವ ದಿನ. ಹಲ್ಲೆಲೂಯಾ. ನಿನ್ನ ಕೃಪಾ ವಾಕ್ಯವನ್ನು ವ್ಯರ್ಥ ಮಾಡಿದೆ ಒಳ್ಳೆ ಬಳಕೆ ಮಾಡಿಕೊಳ್ಳುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನೀವು ಹಾಗೆ ಆಶೀರ್ವದಿಸು. ಕೆಲಸ ನಿಮಿತ್ತ ಹೊರಗೆ ಹೋಗುವ ಬರುವ ಎಲ್ಲರನ್ನೂ ಕೂಡ ನೀನು ಸಂರಕ್ಷಿಸಿ ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.